ವಿವರವಾಗಿ ತಿಳಿಸಿ, ಇನ್ನು ಸದಾಚಾರ ಒಳ್ಳೆಯವರ ನಡವಳಿಕೆ ಅದು ಹೇಗಿರ್ತದೆ ಬೆಳಗ್ಗಿನಿಂದ ಹೇಳ್ಕೊಂಡ್ ಬರ್ತಾಳೆ ನೋಡಿ. ನಿಜವಾಗಿಯೂ ಕೂಡ ಸದಾಚಾರ ಅನ್ನುವಂಥದ್ದು 7 ಎದ್ದಾಗಿನಿಂದ ಪ್ರಾರಂಭ ಆಗ್ತದೆ. ಅದಕ್ಕೆ ಹೇಗೆ ಅಂತ ಹೇಳಿದ್ರೆ, ಬ್ರಾಹ್ಮೇ ಮುಹೂರ್ತೆ ಬುದ್ಧೇತ ಧರ್ಮಾರ್ಥೋ ಚಾನು ಚಿಂತೆಯೇತ್ ಅಂತ ಹೇಳ್ತಾರೆ. ಮನುಷ್ಯ ಹೇಳುವುದು ಖುಷಿ ಬಂದಾಗ ಹೇಳುವುದಲ್ಲ, ಅದಕ್ಕೊಂದು ಸಮಯ ಇದೆ ಅಂತ ಹೇಳ್ತಾರೆ. ಹೇಳುವುದಕ್ಕೊಂದು ಸಮಯ ಇದೆ, ಆ ಸಮಯದಲ್ಲೇ ಹೇಳಬೇಕು. ಅದು ಯಾವಾಗ ಅಂದ್ರೆ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಅರುಣೋದಯ ಅಂತ ಇಟ್ಕೊಳ್ಳೋಣ. ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ ಆ ಸಂದರ್ಭದಲ್ಲಿ ತಾನು ಹೇಳಬೇಕು ಅಂತ ಹೇಳಿ, ಅದು ಪ್ರಶಸ್ತವಾದ ಕಾಲ ಹೇಳಲಿಕ್ಕೆ. ಆ ಸಮಯದಲ್ಲಿ ಹೇಳಬೇಕು. ಅದಕ್ಕಿಂತ ಮುಂಚೆ ಹೇಳುವುದು ಅಷ್ಟು ಸೂಕ್ತ ಅಲ್ಲ. ಸೂರ್ಯೋದಯ ಆದ್ಮೇಲೆ ಹೇಳುವುದು ಅಂತೂ ಸುತರಾಂಸಲ್ಲ. ಆ ಸಂದರ್ಭದಲ್ಲಿ ಹೇಳುವಂಥದ್ದು ಉಚಿತವಾದದ್ದು ಅಂತ ಹೇಳ್ತಾಳೆ. ಇನ್ನು ಕೆಲವೊಮ್ಮೆ ಅದಕ್ಕಿಂತ ಚೂರು ಬೇಗ ಹೇಳಬಹುದು, ಆದರೆ ಮಧ್ಯರಾತ್ರಿಯಲ್ಲಂತೂ ಕೂಡ ಯಾವತ್ತೂ ಹೇಳುವುದು ಸರಿಯಲ್ಲ. ಅಂದ್ರೆ 12 ಗಂಟೆಯಿಂದ 3 ಗಂಟೆ 2:30 3 ಗಂಟೆ ಒಳಗೆ ಸ್ನಾನ ಮಾಡುವುದು ಮುಂತಾದವುಗಳು ಯಾವತ್ತೂ ಸರಿಯಲ್ಲ ಅಂತ ಹೇಳ್ತಾರೆ. ಕಡೆಯ ಯಾಮದಲ್ಲೇ ಹೇಳಬೇಕು. ಕಡೆಯ ಯಾಮ ಅಂದ್ರೆ ಸಾಮಾನ್ಯ 3 ಗಂಟೆ ಮೇಲೆ. ಆಮೇಲೆ ಎದ್ದು ತಾನು ತನ್ನ ಅವತ್ತಿನ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಕು. ಅದರಲ್ಲೂ ಪ್ರಶಸ್ತ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ. ಆ ಸಮಯದಲ್ಲಿ ಹೇಳಬೇಕು. ಆ ಸಮಯದಲ್ಲಿ ತಾನು ಎದ್ದು ನಂತರ ಏನ್ ಮಾಡ್ಬೇಕು, ಅದು ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಹೇಳ್ಬೇಕಾದ್ರೇನೆ ದೇವರ ಸ್ಮರಣೆ ಮಾಡ್ತಾನೆ ಹೇಳ್ಬೇಕು ಅಂತ ಹೇಳ್ತಾರೆ. ಸ್ಮೃತ್ವಾ ಹರಿಂ ಸಮುತ್ಥಾಯ. ಎದ್ದ ಮೇಲೆ ದೇವರ ಸ್ಮರಣೆ ಮಾಡೋದಲ್ಲ. ಎಚ್ಚರ ಆಯ್ತು ಅಂತ ಹೇಳಿದ್ರೆ ಕಣ್ಣು ಬಿಡುವುದು ಎಚ್ಚರ ಅಲ್ಲ, ಮತ್ತೆ ದೇವರ ಎಚ್ಚರ ಆಗಲೇ ಆಗ್ಬೇಕು. ದೇವರ ಎಚ್ಚರವೇ ನಿಜವಾದ ಎಚ್ಚರ. ಅದಕ್ಕೆ ಬೆಳಗ್ಗೆ ದೇವರ ಸ್ಮರಣೆ ಮಾಡ್ತಾನೇ ಹೇಳ್ಬೇಕಂದ್ರೆ, ಎದ್ದು ಮತ್ತೆ ದೇವರ ಸ್ಮರಣೆಯನ್ನು ಮಾಡ್ಬೇಕಂದ್ರೆ, ಆನಂತರ ದೇವರ ಸ್ಮರಣೆಯನ್ನ ಮಾಡಿ ಪುಣ್ಯ ಕ್ಷೇತ್ರಗಳು, ಪುಣ್ಯ ತೀರ್ಥಗಳು, ಪುಣ್ಯಾತ್ಮರು ಇವರದ್ದೆಲ್ಲ ಸ್ಮರಣೆಯನ್ನ ಮಾಡಬೇಕು. ದೇವತೆಗಳು ಇವರದ್ದೆಲ್ಲ ಸ್ಮರಣೆಯನ್ನ ಮಾಡಬೇಕು. ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ದುರ್ಗೆಯ ಸ್ಮರಣೆಯನ್ನ ಮಾಡಬೇಕಂತ ಇದನ್ನು ಬಹಳ ಕಡೆ ಹೇಳ್ತಾರೆ. ಬೆಳಗಿನ ಜಾವದಲ್ಲಿ ದುರ್ಗೆಯ ಸ್ಮರಣೆಯನ್ನ ಮಾಡಿದರೆ ಅವನಿಗೆ ಯಾವುದೇ ಕಷ್ಟಗಳು ಬರುವುದಿಲ್ಲ ಅಂತ. ಆ ರೀತಿ ಆ ದೇವತೆಗಳ ಇವರದ್ದೆಲ್ಲ ಋಷಿಗಳದ್ದು, ಗುರುಗಳದ್ದು ಇವರದ್ದೆಲ್ಲ ಸ್ಮರಣೆಯನ್ನ ಮಾಡಿ ಆಮೇಲೆ ಧರ್ಮಾರ್ಥೋಚಾನು ಚಿಂತೆಯೇತು. ನಾನಿವತ್ತೇನು ಮಾಡಬೇಕಾಗಿದೆ ಅಂದ್ರೆ, ಇವತ್ತಿನ ಒಂದು ನನ್ನ ದಿನಚರಿ ಅದನ್ನ ಬೆಳಗ್ಗೆಯೇ ತಾನೊಂದು ಸೆಟ್ ಮಾಡಿಕೊಳ್ಬೇಕು ಅಂತ ಹೇಳಿ, ಬೆಳಗ್ಗೆ ಅದನ್ನ ತಾನು ಚಿಂತನೆಯನ್ನು ಮಾಡಬೇಕು. ಇವತ್ತು ನನಗೆ ಇಂಥ ಧರ್ಮ ಕಾರ್ಯಗಳನ್ನು ಮಾಡಬೇಕು, ಇಂತಿಂಥ ಕೆಲಸಗಳನ್ನು ಮಾಡಬೇಕು. ಅಂದ್ರೆ ಜೀವನ ಅನ್ನುವಂಥದ್ದು ಶಿಸ್ತುಬದ್ಧವಾಗಿರಬೇಕು, ಖುಷಿ ಬಂದಾಗ ಮಾಡುವಂಥದ್ದಲ್ಲ. ಇವತ್ತು ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ಅದರ ಬಗ್ಗೆ ಎಲ್ಲ ತಾನು ಚಿಂತನೆಯನ್ನು ಮಾಡಬೇಕು. ಅಷ್ಟಲ್ಲದೆ ಕಾರ್ಯಕ್ಲೇಶಾಂಚ ತನ್ಮೂಲಾನ್ ವೇದ ತತ್ವಾರ್ಥಮೇವಚ. ನಾನಿವತ್ತು ಎಷ್ಟು ಕಷ್ಟಪಡಬೇಕು ಅಂತ ಯೋಚನೆ ಮಾಡ್ಬೇಕಂದ್ರೆ ನೋಡಿ. ಕಾಯಕ್ಲೇಶಾನ್, ಯಾಕಂದ್ರೆ ದೇಹ ಇರುವಂತಹದ್ದು ಸುಖ ಪಡ್ಲಿಕ್ಕಲ್ಲ, ಕಷ್ಟಪಡ್ಲಿಕ್ಕೆ. ಇವತ್ತು ನನಗೆ ಎಷ್ಟು ಕಷ್ಟಪಡ್ಲಿಕ್ಕುಂಟು. ಕಷ್ಟಪಡುವುದು ಅಂತ ಹೇಳಿದ್ರೆ ಸುಮ್ನೆ ಅಲ್ಲ. ಮತ್ತೆ ವೇದಶಾಸ್ತ್ರಗಳಲ್ಲಿ ನೀನು ಏನು ಕಷ್ಟಪಡು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕಷ್ಟಪಡು ಅಂತ ಹೇಳಿದ್ರೆ ದೇವರ ಪ್ರೀತಿಗೋಸ್ಕರ, ಮನಸ್ಸಿನ ಏಕಾಗ್ರತೆಗೋಸ್ಕರ ವ್ರತ ನಿಯಮ ಮುಂತಾದವುಗಳೇನಿದ್ದಾರೆ ಅವುಗಳನ್ನು ನಾನಿವತ್ತು ಏನ್ ಮಾಡ್ಲಿಕ್ಕುಂಟು, ಧರ್ಮ ಕಾರ್ಯಗಳನ್ನ, ಇದರ ಬಗ್ಗೆ ತಾನು ಚಿಂತನೆಯನ್ನು ಮಾಡಬೇಕು. ನಾನಿವತ್ತೆಷ್ಟು ದೇಹವನ್ನು ದಂಡಿಸಬೇಕು, ಇದರ ಬಗ್ಗೆ ಎಲ್ಲ ತಾನು ಯೋಚನೆಯನ್ನು ಮಾಡಬೇಕಂತೆ. ನಂತರ ಉತ್ಥಾಯ ವಶ್ಯಕಂ ಕೃತ್ವ ಕೃತಶೌಚ ಸಮಾಹಿತಃ ಸಮುತ್ಥಾಯ ತಥಾ ಚಮ್ಯ ಪ್ರಾಂಗ್ಮುಖೋ ನಿಯತ ಶುಚಿಹಿ. ನಂತರ ಎದ್ದು ತನ್ನ ಬೆಳಗಿನ ಕಾರ್ಯಗಳೇನಿದೆ ಅಂತ ಹೇಳಿದ್ರೆ, ತಾನು ಈ ಮಲಮೂತ್ರ ವಿಸರ್ಜನೆಯನ್ನು ಮಾಡಿ ದಂತಧಾವನವನ್ನು ಮಾಡಿ, ಅಂದ್ರೆ ಹಲ್ಲುಜ್ಜುವುದು ಅದನ್ನೆಲ್ಲ ಮಾಡಿ, ನಂತರ ತಾನು ಬಂದು ಸಮಾಹಿತ ಅಂತ ಹೇಳ್ತಾಳೆ. ಬಹಳ ಮುಖ್ಯವಾಗಿ ಮೊದಲಸ ಅಂದ್ರೆ ಬೆಳಗಿನ ಜಾವದಲ್ಲಿ ಯಾವತ್ತೂ ಮನಸ್ಸು ತನ್ನ ಹಿಡಿತದಲ್ಲಿರಬೇಕು. ಯಾಕಂದ್ರೆ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಅದು ಬಹಳ ಸೂಕ್ತವಾದ ಕಾಲ. ಬೆಳಗಿನ ಜಾವ ಮನಸ್ಸು ಬಹಳ ಫ್ರೆಶ್ ಆಗಿರ್ತದೆ. ಅದರಿಂದ ಆ ಸಂದರ್ಭದಲ್ಲಿ ತನ್ನ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಒಳ್ಳೆ ಯೋಚನೆಯನ್ನು ಮಾಡ್ತಾ ಇರಬೇಕು ಹೊರತು ಕೆಟ್ಟ ಯೋಚನೆಗಳನ್ನು ಯಾವತ್ತೂ ಮಾಡಬಾರದು. ಕೋಪ ಮಾಡಿಕೊಳ್ಳೋದು, ಕೆಟ್ಟ ಯೋಚನೆಯನ್ನು ಮಾಡುವಂತಹದ್ದು, ಸಿಕ್ಕದವರಿಗೆ ಬೆಳವಾತ ಎದ್ದು ಬೈತಾ ಕೂತ್ಕೊಳ್ಳೋದು, ಜಗಳ ಮಾಡುವುದು ಯಾವತ್ತೂ ಸರಿಯಲ್ಲ ಇದು ಅಂತ ಹೇಳಿ. ಆದಷ್ಟು ಮನೋನಿಯಂತ್ರಣ ಅನ್ನುವುದು ಬೆಳಗಿನ ಜಾವದಲ್ಲಿ ಮುಖ್ಯವಾಗಿ ಬೇಕು. ಯಾರು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೋನಿಯಂತ್ರಣವನ್ನ ಮಾಡ್ಕೊಂಡಿರ್ತಾನೆ, ಇಡೀ ದಿನ ಮನೋನಿಯಂತ್ರಣವನ್ನು ಮಾಡ್ಲಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಆ ಕಾರಣದಿಂದ ಸಮಾಹಿತ. ನಂತರ ತಾನು ಆಚಮನವನ್ನ ಮಾಡಬೇಕು. ಅದು ಆಚಮನವನ್ನ ಮಾಡುವುದು ಯಾವಾಗ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಕೂತು ಆಚಮನವನ್ನ ಮಾಡಬೇಕು ಅಂತ ಹೇಳ್ತಾಳೆ. ನಂತರ
ಪೂರ್ವಂ ಸಂಧ್ಯಾಂ ಸ ನಕ್ಷತ್ರಾಂ ಪಶ್ಚಿಮಾಂ ಸ ದಿವಾಕರಾಂ. ಆಮೇಲೆ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಶುಚಿಯಾಗಿ ಶುದ್ಧವಾಗಿ ಮಡಿಯಾಗಿ, ಇದು ಬಹಳ ಮುಖ್ಯವಾಗಿ. ಯಾಕಂದ್ರೆ ಈ ಮಡಿ ಅನ್ನೋದು ಯಾಕೋಸ್ಕರ ಬೇಕು ಅಂದ್ರೆ ಮಡಿಯಿಂದ ಪುಣ್ಯ ಅಂತೂ ಬರುವುದಿಲ್ಲ. ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ ಮಡಿ ಮಾಡುವುದರಿಂದ ಪುಣ್ಯ ಬರುವುದಿಲ್ಲ, ಮಡಿ ಮಾಡುವುದರಿಂದ ದೇವರು ಖುಷಿ ಆಗುವುದಿಲ್ಲ. ಆದರೆ ಆ ದೇವರ ಖುಷಿಗೆ ಕಾರಣವಾದ ಆ ಏಕಾಗ್ರತೆ ಏನಿದೆ, ಧ್ಯಾನ ಏನಿದೆ, ಅದಕ್ಕೆ ಅನುಕೂಲತೆಯನ್ನು ತಂದುಕೊಡುತ್ತದೆ ಮಡಿ. ಮಡಿ ಅನ್ನೋದು ಮಾಡದೇ ಇದ್ರೆ, ವ್ಯಕ್ತಿ ಶುಚಿತ್ವ ಅನ್ನೋದಿಲ್ಲದೆ ಇದ್ರೆ ಅವನಿಗೆ ಏಕಾಗ್ರತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವಿವತ್ತು ಏಕಾಗ್ರತೆಗೆ ಟ್ರೈ ಮಾಡೋದಿಲ್ವಲ್ಲ. ಕಾನ್ಸಂಟ್ರೇಷನ್, ಏಕಾಗ್ರತೆ ಅನ್ನೋದು ನಮಗೆ ಮುಖ್ಯವೇ ಅಲ್ಲ ಇವತ್ತು. ಆ ಕಾರಣದಿಂದಾಗಿ ಏನನ್ನೋ ಮಡಿ ಅಂತ ತಿಳ್ಕೊಳ್ತೇವೆ, ಏನೋ ಮಾಡ್ತೇವೆ, ಅಥವಾ ಏನು ಮಡಿಯೇ ಬೇಕಾಗಿಲ್ಲ, ಈ ರೀತಿ ಏನೇನೋ ತಿಳ್ಕೊಳ್ತೇವೆ. ಆದರೆ ನಿಜವಾಗಿಯೂ ಕೂಡ ಮನಸ್ಸಿನ ಏಕಾಗ್ರತೆಯ ಬಗ್ಗೆ ಯಾರು ಸ್ವಲ್ಪ ಚಿಂತನೆಯನ್ನ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ, ಅವರಿಗೆ ಆ ಶುಚಿ ಅಥವಾ ಮಡಿ ಅನ್ನುವಂಥದ್ದೇನಿದೆ ಅದು ಎಷ್ಟು ಪ್ರಮುಖವಾದದ್ದು ಅಂತ ಗೊತ್ತಾಗ್ತದೆ ಅವ್ರಿಗೆ. ಆಗ ಮಾತ್ರ ಗೊತ್ತಾಗ್ತದೆ, ಅಷ್ಟು ಇಲ್ದಿರೆ ಗೊತ್ತಾಗುದಿಲ್ಲ. ಅದರಿಂದಾಗಿ ಶುಚಿಯಾಗಿ ನಂತರ ತಾನು ಸಂಧ್ಯಾವಂದನೆಯನ್ನ ಮಾಡಬೇಕು. ಈ ಸಂಧ್ಯಾವಂದನೆಯು ಕೂಡ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆಯೇ ತಾನು ಪ್ರಾರಂಭ ಮಾಡಬೇಕು. ಅದಕ್ಕೆ ಹೇಳ್ತಾಳೆ ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ. ಬೆಳಗಿನ ಸಂಧ್ಯಾವಂದನೆಯನ್ನ ನಕ್ಷತ್ರಗಳಿರ್ಬೇಕಾದ್ರೇನೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾಳೆ. ನಕ್ಷತ್ರ ಇರಬೇಕಾದ್ರೇನೆ ಶುರು ಮಾಡಬೇಕು ಬೆಳಗಿನ ಸಂಧ್ಯಾವಂದನೆ. ಸಂಧ್ಯಾಕಾಲದಲ್ಲಿ, ಸಂಧ್ಯಾಕಾಲ ಅಂದ್ರೆ ಹಗಲು ರಾತ್ರಿ, ರಾತ್ರಿ ಹಗಲು ಸೇರುವಂತಹ ಸಂಧಿಸುವ ಕಾಲ ಸಂಧ್ಯಾಕಾಲ. ಅಲ್ಲಿ ವಿಶೇಷವಾಗಿ ದೇವರ ಧ್ಯಾನವನ್ನ ಮಾಡಬೇಕು, ಸೂರ್ಯನಾರಾಯಣನ ಧ್ಯಾನವನ್ನ. ಅದಕ್ಕೋಸ್ಕರ ತಾನು ಬೆಳಗ್ಗೆ ನಕ್ಷತ್ರ ಇರಬೇಕಾದ್ರೇನೆ ಪ್ರಾರಂಭ ಮಾಡಬೇಕು, ಸಾಯಂಕಾಲ ಸೂರ್ಯ ಇರಬೇಕಾದ್ರೇನೆ ಪ್ರಾರಂಭ ಮಾಡಬೇಕು, ನಂತರ ನಕ್ಷತ್ರಗಳು ಮೂಡುವ ತನಕ ಮಾಡಬೇಕು. ಬೆಳಗ್ಗೆ ಸೂರ್ಯ ನಕ್ಷತ್ರಗಳಿರಬೇಕಾದ್ರೇನೆ ಪ್ರಾರಂಭ ಮಾಡಿ ಸೂರ್ಯ ಮೂಡುವವರೆಗೆ ಮಾಡಬೇಕು. ಅಂದ್ರೆ ಇದೆಲ್ಲೇನು ಅಂದ್ರೆ ನಮ್ಮ ಪ್ರಾಚೀನರು ಆಚರಿಸಿಕೊಂಡು ಬಂದಂತಹ ಆಚರಣೆ ನಡವಳಿಕೆ, ಆ ರೀತಿ ತಾನು ಆಚರಣೆ ಮಾಡಬೇಕು ಅಂತ ಹೇಳಿ. ಇದೆಲ್ಲ ಸದಾಚಾರಗಳು. ಇದೆಲ್ಲ ಏನ್ ಮಾಡ್ತದೆ ಅಂದ್ರೆ, ಇದನ್ನ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಮನುಷ್ಯನ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಇದೇ ಮುಖ್ಯವಾದ ಕಾರಣಗಳು ಅಂತ. ಈ ಸದಾಚಾರ ಅನ್ನೋದೇನಿದೆ ವಿಶೇಷವಾಗಿ ಮನುಷ್ಯನ ಆಯುಷ್ಯ ಆರೋಗ್ಯವನ್ನ ಅಭಿವೃದ್ಧಿ ಮಾಡ್ತದೆ. ಮತ್ತೆ ಹೇಳ್ತಾಳೆ ಉಪಾಸೀತ ಯಥಾ ನ್ಯಾಯಂ ನೈನಾಂ ಜಹ್ಯಾದನಾಪದಿ. ನಂತರ ಈ ಜಪ ಸಂಧ್ಯಾವಂದನೆ ಅನ್ನೋದೇನಿದೆ, ಏನೇ ಕಷ್ಟ ಆದರೂ ಬಿಡಬಾರ್ದು ಅಂತ ಹೇಳ್ತಾರೆ. ಎಷ್ಟೇ ಕಷ್ಟ ಆದರೂ ಕೂಡ ಈ ಸಂಧ್ಯಾವಂದನೆ ಅನ್ನುವಂಥ ಅಂದ್ರೆ ಸಂಧ್ಯಾಕಾಲದಲ್ಲಿ ಮಾಡುವಂತಹ ಭಗವಂತನ ಪ್ರಾರ್ಥನೆ, ಭಗವಂತನ ಈ ಧ್ಯಾನ, ಅದೇ ಜಪ ಸಂಧ್ಯಾವಂದನೆ, ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಹೇಳ್ತಾಳೆ. ಆಪದಿ, ಕಷ್ಟ ಬಂದ್ರೆ ಬಿಡಬಾರದು. ಹಾಸಿಗೆಯಲ್ಲಿ ಮಲಗಿಯಾದ್ರೂ ಮನಸ್ಸಿನಿಂದಲಾದ್ರೂ ನಾವು ಸ್ಮರಣೆ ಆ ಸಂಧ್ಯಾವಂದನೆಯನ್ನು ಮಾಡಬೇಕು, ಹೊರತು ಬಿಡ್ಲಿಕ್ಕೇ ಇಲ್ಲ ಅಂತ ಹೇಳ್ತಾಳೆ. ಅದರಲ್ಲೂ ವಿಶೇಷವಾಗಿ ಯಾರು ಬ್ರಾಹ್ಮಣ ಅಂತಿದ್ದಾನೆ, ಬ್ರಾಹ್ಮಣ ಅನ್ನುವ ವ್ಯಕ್ತಿಗೆ ಮುಖ್ಯ ಕ್ವಾಲಿಫಿಕೇಶನ್, ಅವನ ಅರ್ಹತೆಯೇ ಈ ಸಂಧ್ಯಾವಂದನೆ. ಅದು 2 ಹೊತ್ತು, 1 ಹೊತ್ತಲ್ಲ, ಅದು ಆ ಸಮಯದಲ್ಲಿ ಸಂಧ್ಯಾವಂದನೆ ಮಾಡಿದ್ರೇನೆ ಅವನು ಬ್ರಾಹ್ಮಣ ಅಂತ ಕರೆಯಲ್ಪಡ್ತಾನೆ. ಆ ಸಂಧ್ಯಾವಂದನೆಯನ್ನ ಮಾಡದೇ ಇದ್ರೆ ಅವನು ಮಹಾ ಮೈಲಿಗೆ ಅಂತ ಹೇಳ್ತದೆ. ಸಂಧ್ಯಾಹೀನ ಅಶುಚಿರ್ ನಿತ್ಯಂ, ಯಾವಾಗಲೂ ಮೈಲಿಗೆ ಅವನು ಏನು ಮಾಡಿದ್ರು ಯಾವ ದೇವತೆಗಳು ಸ್ವೀಕಾರ ಮಾಡೋಲ್ಲ, ಯಾವ ಪಿತೃಗಳು ಸ್ವೀಕಾರ ಮಾಡೋಲ್ಲ, ಅವನು ಮಾಡಿದ್ದೆಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಅವನು ಚಾಂಡಾಲನಿಗಿಂತಲೂ ಕಡೆ ಅವನು. ಸಂಧ್ಯಾಹೀನ ಮಾಡದೆ, ಸಂಧ್ಯಾವಂದನೆ ಮಾಡದೇ ಇರುವ ಬ್ರಾಹ್ಮಣ, ಅದು 2 ಹೊತ್ತು ಮಾಡಲೇಬೇಕದು ಅಂತ ಹೇಳ್ತಾರೆ. ಅಂದ್ರೆ ಅದು ಮಿನಿಮಮ್ ಕ್ವಾಲಿಫಿಕೇಶನ್. ಬ್ರಾಹ್ಮಣ ಅಂತ ಜನಿವಾರ ಹಾಕಿಕೊಂಡದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ 2 ಹೊತ್ತು ಸಂಧ್ಯಾವಂದನೆಯನ್ನು ಮಾಡುದು, ಅದು ಆ ಸಮಯಕ್ಕೆ ಸರಿಯಾಗಿ. ಇಲ್ಲದೇ ಇದ್ರೆ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಬರೀ ಬೂಟಾಟಿಕೆಗೆ ಆಯ್ತಷ್ಟೇ ನಾನು ಬ್ರಾಹ್ಮಣ ಅಂತ ಹೇಳಲಿಕ್ಕೆ. ಅದಕ್ಕೆ ಕಷ್ಟದಲ್ಲಿಯೂ ಬಿಡಬಾರದನ್ನ ಅಂತ ಹೇಳ್ತಾಳೆ. ನಂತರ ಅಸತ್ಪ್ರಲಾಪಮನೃತಂ ವಾಕ್ಪಾರುಷ್ಯಂಚ ವರ್ಜಯೇತ್. ಇನ್ನು ಸದಾಚಾರದಲ್ಲಿ ಇನ್ನೇನು ಸೇರಿದ್ದು ಅಂತ ಹೇಳಿದ್ರೆ, ಯಾವತ್ತು ಸುಳ್ಳು ಮಾತಾಡಬಾರದು ಅಂತ ಹೇಳ್ತಾಳೆ. ಸುಳ್ಳು ಮಾತನಾಡುವಂತಹದ್ದು ದುರಾಚಾರ, ಸುಳ್ಳು ಮಾತಾಡಬಾರದು. ಹಾಗೆಯೇ ಅನೃತಂ ಅಸತ್ ಪ್ರಲಾಪಂ, ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವಂತಹದ್ದು, ವಲ್ಗರ್ ವರ್ಡ್ಸ್ ಅಂತ ಹೇಳ್ತೇವಲ್ವ, ಅದನ್ನು ಉಪಯೋಗ ಮಾಡಬಾರದು, ಸುಳ್ಳನ್ನು ಹೇಳಬಾರದು. ಹಾಗೆಯೇ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಕ್ರೂರವಾದ ಮಾತುಗಳು, ಕಟುವಾದ ಮಾತು ಆಡಬಾರದು ಅಂತ ಹೇಳ್ತಾರೆ. ಅದನ್ನ ಇನ್ನೊಂದ್ಸಲ ನಂಜಿನ ಮಾತು ಅಂತ ಹೇಳ್ತಾರೆ. ಅವ್ರಿಗೆ ನಾನು ಬೇಜಾರಾಗಬೇಕು ಅಂತಾನೆ ಹೇಳಿದ್ದು, ಅವ್ರಿಗೆ ನೋವಾಗಬೇಕು ಅಂತಾನೆ ಹೇಳಿದ್ದು, ಗೊತ್ತಿರ್ತದೆ ನಾನು ಈ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗತ್ತೆ ಅಂತ, ಹಾಗಿದ್ರು ಮಾತಾಡು, ಖಂಡಿತ ಆಡಬೇಡಿ ಅಂತ ಹೇಳ್ತಾರೆ. ಇದು ಸದಾಚಾರ ಅಲ್ಲ.
ಆದಷ್ಟು ಅವರು ನಮ್ಮ ಮನಸ್ಸಿಗೆ ನೋವು ಮಾಡಿದ್ರು ನಾವು ಆ ರೀತಿ ಮಾಡೋದಲ್ಲ. ಯಾಕಂದ್ರೆ ನಾಯಿ ಬಹು ಹೇಳ್ತದೆ ಅಂತ ಹೇಳಿದ್ರೆ ನಾವು ಬಹು ಅಂತ ಹೇಳಿದ್ರೆ ಜನ ಏನು ಹೇಳ್ಕೊಳ್ತಾರೆ? ನಾಯಿ ಹೇಳುವುದು ಸಹಜ, ನಾವು ಮನುಷ್ಯರು ತಾನೆ. ಹಾಗೆಯೇ ಯಾರಿಗೆ ಏನೇ ಮಾಡಲಿ ನಮ್ಮ ಒಂದು ಘನತೆಯನ್ನು ಹಾಗೆ ಉಳಿಸ್ಕೊಳ್ಬೇಕು. ಇದು ಸದಾಚಾರ. ಅದಕ್ಕೆ ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ಕೂಡ ಈ ಕ್ರೂರವಾದ ಕೆಟ್ಟ ಮಾತನ್ನು ಆಡಬಾರದು, ಹಾಗೆಯೇ ಕೆಟ್ಟ ಶಾಸ್ತ್ರವನ್ನು ಓದಬಾರದು. ಅಸಚ್ಛಾಸ್ತ್ರಂ, ಹಾಗೆಯೇ ಅಸದ್ವಾದಂ. ಯಾವುದು ಈ ಕೆಟ್ಟ ವಾದ ಏನಿದೆ ಆ ವಾದ ಹಿಡ್ಕೊಂಡು ಕೂಡಬಾರ್ದು. ಅಂದ್ರೆ ಕೆಲವು ಸಲ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಗೊತ್ತುಂಟು ನಾನು ಏನು ಮಾತಾಡ್ತಾ ಇದ್ದೇನೆ ಅದರಲ್ಲಿ ಏನು ಹುರುಳಿಲ್ಲ, ಅದರ ಪ್ರಯೋಜನ ಇಲ್ಲ, ಗೊತ್ತುಂಟು. ಗೊತ್ತಿದ್ದರೂ ಕೂಡ ಅಹಂಕಾರ. ನಾನು ಯಾಕೆ ಸೋಲ್ಬಾರ್ದು, ನಾನು ಯಾಕೆ ಸೋಲ್ಬೇಕು? ಅದಕ್ಕೋಸ್ಕರ ಗೊತ್ತಿದ್ರು ಕೂಡ ತಾನು ಹೇಳಿದ್ದನ್ನು ಸಮರ್ಥನೆ ಮಾಡ್ಕೊಂಡು ಹೋಗು. ಗೊತ್ತುಂಟು ನಾನು ಹೇಳ್ತಾ ಇರೋದು ಸುಳ್ಳು, ಅದು ನಡೆಯುವುದಿಲ್ಲ, ಆಗಿದ್ರು ಕೂಡ ಬಿಡಲ್ಲ, ಅದನ್ನ ಹಠ ಬಿಡಲ್ಲ. ಇಲ್ಲ ಇದೇ ಸರಿ, ಮಂಚಕ್ಕೆ 5 ಕಾಲು, ಇಲ್ಲ 4 ಕಾಲು ಇಲ್ಲ. ಅಂದ್ರೆ ಇದಕ್ಕೇನ್ ಹೇಳ್ತೇವೆ ಅಂದ್ರೆ ಇದು ಕೆಟ್ಟ ವಾದ. ಇಂಥದ್ದು ಸುಳ್ಳು ವಾದವನ್ನ ಅಂತವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಯಾರಿಂತವ್ರು ಇರ್ತಾರೆ ಅವ್ರ ಹತ್ರ ವಾದ ಮಾಡ್ಲಿಕ್ಕೆ ಹೋಗಬಾರ್ದು, ವ್ಯರ್ಥ, ಅದು ಪ್ರಯೋಜನ ಇಲ್ಲ. ಯಾವತ್ತು ವಾದ ಮಾಡಿದ್ರೆ ಪ್ರಯೋಜನ ಇರಬೇಕು, ಇದರ ಮಾತಾಡ್ಲಿಕ್ಕೆ ಹೋಗಬಾರ್ದು, ವಾದ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅಸಸ್ಸೇವಾಂಚ ಪುತ್ರಕ, ಯಾರು ಕೆಟ್ಟವರಿದ್ದಾರೆ ಕೆಟ್ಟವರು ಹಿಂದೆ ಹೋಗಬಾರ್ದು, ಅವರು ಸೇವೆ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಂದ ಏನೋ ಪ್ರಯೋಜನ ಪಡೆದು ಬಿಡ್ತೇವೆ, ಆಮೇಲೆ ಅವರಿಂದ ಹೊರಡುತ್ತೇವೆ ಸೇವೆ ಮಾಡ್ಲಿಕ್ಕೋಸ್ಕರ. ಯಾರು ದುಷ್ಟರಿದ್ದಾರೆ, ದುಷ್ಟರು ಅಂದ್ರೆ ದುರಾಚಾರಿಗಳು, ಆ ದುರಾಚಾರಿಗಳ ಸೇವೆ ಯಾವತ್ತೂ ಮಾಡ್ಲಿಕ್ಕೆ ಹೋಗಬಾರ್ದು, ಅವರಿಂದ ಆದಷ್ಟು ದೂರ ಇದ್ದು ಬಿಡಬೇಕು ಅಂತ ಹೇಳ್ತಾಳೆ. ಸಾಯಂ ಪ್ರಾತಸ್ಥತಾ ಹೋಮಂ ಕುರ್ವೀತ ನಿಯತಾತ್ಮವಾನ್, ಬೆಳಗ್ಗೆ ಸಾಯಂಕಾಲ ಸಾಧ್ಯ ಆದಷ್ಟು ತಾನು ಹೋಮವನ್ನ ಮಾಡಬೇಕು. ಅದು ವಿಶೇಷವಾಗಿ ಇದು ಬ್ರಾಹ್ಮಣನಿಗೆ ಹೇಳುವಂತಹದ್ದು. ಹಾಗೆ ಇನ್ನೂ ಒಂದು ಹೇಳ್ತಾಳೆ, ನೋದಯಾಸ್ತಮಯೇ ಬಿಂಬಂ ಉದೀಕ್ಷೇತ ವಿವಸ್ವತಃ. ಸೂರ್ಯ ಹುಟ್ಟಬೇಕಾದ್ರೆ, ಸೂರ್ಯ ಮುಳುಗಬೇಕಾದ್ರೆ ಸೂರ್ಯ ಬಿಂಬವನ್ನ ನೋಡಬಾರದು ಅಂತ ಹೇಳ್ತಾರೆ. ಸೂರ್ಯನನ್ನ ನೋಡಬಾರದು ಅಂದ್ರೆ ಇಲ್ಲಿ ಹೇಳುವುದೇನಂತ ಹೇಳಿದ್ರೆ ದಿಟ್ಟಿಸಿ ನೋಡ್ಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋದಲ್ಲ, ಆದ್ರೆ ಅದಕ್ಕೋಸ್ಕರ ತಾನು ಬೀಚಿಗೆ ಹೋಗಿ ದಿನ ನೋಡ್ತಾ ಕೂತ್ಕೊಳ್ಳೋದಲ್ಲ. ಯಾವತ್ತೋ ಒಂದು ದಿನ ನೋಡಿದ್ರೆ ಅಂತ ದೋಷ ಏನಲ್ಲ, ಆದ್ರೆ ದಿನಾಗಲೂ ಅದನ್ನೇ ನೋಡ್ತಾ ಕೂತ ಅಂತ ಹೇಳಿದ್ರೆ ಬಾರಿ ವಾಟ್ ಎ ಬ್ಯೂಟಿಫುಲ್ ಅಂತ ನೋಡ್ತಾ ಕೂತ ಅಂದ್ರೆ ಆಯುಷ್ಯ ಕ್ರಾಸ ಆಗ್ತಾ ಬರ್ತದೆ. ಅದಕ್ಕೋಸ್ಕರ ಉದಯಿಸುವ ಮುಳುಗುವ ಸೂರ್ಯನನ್ನ ನೋಡಬಾರದು ಅಂತ ಹೇಳ್ತಾಳೆ. ಹಾಗೆಯೇ ಕೇಶಪ್ರಸಾದನ ದರ್ಶನಂ ದಂತಧಾವನಂ ಪೂರ್ವಾಹ್ನ ಏವ ಕುರ್ವೀತ ದೇವತಾನಾಂಚ ತರ್ಪಣಂ. ಹಾಗೆಯೇ ತಲೆ ಬಾಚಿಕೊಳ್ಳುವಂಥದ್ದು ಅದನ್ನ ಪೂರ್ವಾಹ್ನದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯ ಒಂದು 10 ಗಂಟೆ ಒಳಗೆ ತಲೆಯನ್ನ ಬಾಚಿಕೊಳ್ಳುವಂತಹದ್ದಿರಬಹುದು, ಅಥವಾ ಹಲ್ಲನ್ನು ಉಜ್ಜಿಕೊಳ್ಳುವಂತಹದ್ದಿರಬಹುದು, ಅಥವಾ ಕನ್ನಡಿಯನ್ನ ನೋಡುವಂತಹದ್ದಿರಬಹುದು. ಇದೆಲ್ಲ ಆವಾಗಲೇ ಮಾಡಿ ಮುಗಿಸ್ಬೇಕು. ಅಂದ್ರೆ ಅಲಂಕಾರ ಮುಂತಾದವುಗಳನ್ನ ಬೆಳಗ್ಗೆಯೇ ಮಾಡ್ಕೊಳ್ಬೇಕೆ ಹೊರತು ಸಂಜೆ ಮಾರ್ಕೆಟ್ ಹೊರಡ್ಬೇಕಾದ್ರೆ ಮಾಡ್ಕೊಳ್ಳೋದಲ್ಲ. ಬೆಳಗ್ಗೆ ಅಂದ್ರೆ ನೋಡಿ, ಅದಕ್ಕೋಸ್ಕರ ಕೇಶ ಪ್ರಸಾದನಂ ಅಂದ್ರೆ ತಲೆಯನ್ನ ಬಾಚಿಕೊಳ್ಳುವಂತಹದ್ದು ಮುಂತಾದವುಗಳನ್ನ ಬೆಳಗ್ಗೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಪೂರ್ವಾಹ್ನ ಏವ ಕುರ್ವೀತ. ಹಾಗೆಯೇ ದೇವತಾನಾಂಚ ತರ್ಪಣಂ, ದೇವತೆಗಳನ್ನ ಕುರಿತು ಏನು ಆರಾಧನೆಯನ್ನ ಮಾಡ್ತೇವೆ, ದೇವರ ಪೂಜೆ, ದೇವರ ತರ್ಪಣ, ಇವುಗಳನ್ನೆಲ್ಲ ಆದಷ್ಟು ಪೂರ್ವಾಹ್ನದಲ್ಲಿಯೇ ಮಾಡಬೇಕು. ಅಂದ್ರೆ ಮಧ್ಯಾಹ್ನಕ್ಕಿಂತ ಮೊದಲೇ ಮಾಡಿ ಮುಗಿಸ್ಬೇಕು. ಅಂದ್ರೆ ಮಧ್ಯಾಹ್ನದ ಮೇಲೆ ಪಿತೃಗಳ ತೃಪ್ತಿಗೆ ಮಾಡಬೇಕಾದದ್ದು. ಮಧ್ಯಾಹ್ನಕ್ಕಿಂತ ಮೊದಲು ದೇವತೆಗಳಿಗೆ ಮಾಡಿದ್ರೆ ಅದು ಪ್ರೀತಿಗೆ ಕಾರಣವಾಗುವಂತಹದ್ದು ಅಂತ ಹೇಳ್ತಾಳೆ. ಹಾಗೆ ಗ್ರಾಮಾವಸತ ತೀರ್ಥಾನಾಂ ಕ್ಷೇತ್ರಾಣಾಂ ಚೇವ ವರ್ತಮನಿ ನಸು ನಮೂತ್ರ ಮುಪತಿಷ್ಠೇತ ನ ಕೃಷ್ಟೇ ನ ಚ ಗೋವ್ರಜೇ. ಹಾಗೆ ಹೇಳ್ತಾಳೆ, ಒಂದು ಗ್ರಾಮಕ್ಕೆ ಹೋಗ್ತಾ ಇರುವಂತಹ ದಾರಿ, ಅಥವಾ ಮನೆಗೆ ಹೋಗ್ತಾ ಇರುವ ದಾರಿ, ಅಥವಾ ಯಾವುದು ನಲ್ಲೊಂದು ತೀರ್ಥ ಇದೆ, ಗಂಗಾ ಯಮುನಾ ಯಾವುದು ನದಿ, ಆ ನದಿಯ ಕಡೆಗೆ ಹೋಗ್ತಾ ಇರುವಂತಹ ದಾರಿ, 10 ಜನ ನಡ್ಕೊಂಡು ಹೋಗುವಂತಹ ದಾರಿ, ಹಾಗೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇರುವಂತಹ ದಾರಿ, ಇವುಗಳಲ್ಲಿ ಅಥವಾ ಒಂದು ಹಟ್ಟಿಗೆ ಹೋಗ್ತಾ ಇರುವ ದಾರಿ, ಅಲ್ಲಿ ಮಲಮೂತ್ರ ಮಾಡಬೇಡ ಅಂತ ಹೇಳ್ತಾರೆ. ಅಂತಲ್ಲಿ ಯಾವತ್ತೂ ಮಲಮೂತ್ರ ಮಾಡಬೇಡ ಅಂತ. ಕಾರಣ ಏನಂದ್ರೆ ಅಲ್ಲಿ ಹೋಗುವ ಜನರಿಗೆ ಅಸಹ್ಯ ಆಗ್ತದೆ, ನಡ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ. ಅಂದ್ರೆ ಇದೆಲ್ಲ ನೋಡಿ ಕಾಮನ್ ಸೆನ್ಸ್ ಇದು. ಆದರೆ ಅದು ಕೂಡ ಜನರಿಗೆ ಇರೋಲ್ಲ, ಸಿಕ್ಕೆಲ್ಲ ಮಾಡಿಬಿಡ್ತಾರೆ. ಆದರೆ ನೀನು ಸದಾಚಾರವಂತನಾಗಿದ್ದರೆ ಯಾವತ್ತೂ ಆ ರೀತಿ ಮಾಡಬೇಡ. ಎಲ್ಲಿ ಸಜ್ಜನರು ನಡ್ಕೊಂಡು ಹೋಗ್ತಾರೆ ಅಂತಹ ನಡ್ಕೊಂಡು ಹೋಗುವ ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ಮಲಮೂತ್ರಗಳನ್ನು ಮಾಡ್ಲಿಕ್ಕೆ ಹೋಗಬೇಡ. ಅದರಿಂದ ಮಹಾಪಾಪೆ. ಅಂದ್ರೆ ನಮಗಿದು ದುರಾಚಾರ ಅಂತಾನೆ ಗೊತ್ತಿಲ್ಲ.
ಎಷ್ಟೋ ಜನರಿಗೆ ಇದು ದುರಾಚಾರ ಅಂದರೆ ಅದಕ್ಕೋಸ್ಕರ ಮೂತ್ರಕ್ಕೆ ಅರ್ಜೆಂಟ್ ಆಯಿತು ಅಂತ ಹೋಗುದು ದಾರಿಯಲ್ಲೇ ಮಾಡಿಬಿಡು. ಖಂಡಿತ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾಳೆ, ನಗ್ನಾಂ ಪರಸ್ತ್ರೀಯಂ ನೇಕ್ಷೇತ್ ನ ಪಶ್ಯೇತ್ ಆತ್ಮನಃ ಉದಕ್ಯ ದರ್ಶನಂ ಸ್ಪರ್ಶಃ ವರ್ಜ್ಯಂ ಸಂಭಾಷಣಂ ತಥಾ. ಯಾವತ್ತು ನಗ್ನ ಸ್ತ್ರೀಯರನ್ನು ನೋಡಬಾರದು ಅಂತ ಹೇಳ್ತಾನೆ. ಇಲ್ಲೇನಂದ್ರೆ ಅಕಸ್ಮಾತ್ ಆಗಿ ಕಾಣುವುದು ಬೇರೆ ರೀತಿ, ಅಲ್ಲಿಯೂ ಕೂಡ ತಾನು ಕಣ್ಣರಳಿಸಿ ಬಹಳ ಆಸಕ್ತಿಯಿಂದ ನೋಡುವುದಲ್ಲ. ಅಕಸ್ಮಾತ್ ಏನು ಕಣ್ತಾ ಕೂಡಲೇ ಕಣ್ಣು ತಿರುಗಿಸ್ಕೊಳ್ಬೇಕು. ತಾನೇ ಬಯಸಿ ಆ ನಗ್ನ ಈ ಹೆಣ್ಣಿನ ಚಿತ್ರಗಳನ್ನಾಗ್ಬೋದು, ಹೆಣ್ಣನ್ನಾಗಲಿ ನೋಡುವಂತದ್ದೇನಿದೆ, ಇದು ಮಹಾ ದುರಾಚಾರ ಅಂತ ಹೇಳ್ತಾನೆ. ದುರಾಚಾರದಲ್ಲಿ ಸೇರಿದ್ದು. ಯಾವತ್ತದನ್ನು ನೋಡ್ಲಿಕ್ಕೆ ಹೋಗ್ಬೇಡ, ಯಾಕಂದ್ರೆ ಅದು ನಿನ್ನ ಮನಸ್ಸಿನ ಮೇಲೆ ಎಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ, ಮತ್ಯಾವುದು ಉಂಟು ಮಾಡೋದಿಲ್ಲ. ಅದಕ್ಕೆ ಅದನ್ನು ನೋಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಹಾಗೆಯೇ ತನ್ನ ಮಲ ಏನಿದೆ, ತನ್ನ ಮಲವನ್ನು ನೋಡಬಾರದು ಅಂತ ಹೇಳ್ತಾರೆ. ತನ್ನ ಮಲವನ್ನು ನೋಡಬಾರದು. ಹಾಗೆಯೇ ರಜಸ್ವಲೆಯಾದ ಹೆಣ್ಣೇನಿದ್ದಾಳೆ, ರಜಸ್ವಲೆಯಾದ ಹೆಣ್ಣಿನೊಟ್ಟಿಗೆ ಮುಟ್ಟುವಂತಹದ್ದು, ಮಾತಾಡುವಂತಹದ್ದು, ಅಂದ್ರೆ ಅವಳನ್ನು ಮುಟ್ಟುವುದು, ಮಾತಾಡುವುದು, ಇವುಗಳೆಲ್ಲವೂ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಒಂದೊಮ್ಮೆ ಅವಶ್ಯಕತೆ ಇದ್ದಾಗ ಮಾತ್ರ ಎಷ್ಟು ಬೇಕೋ ಅಷ್ಟೇ ಹೊರತು ಅವಶ್ಯಕತೆ ಇಲ್ಲದಿದ್ರೆ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾನೆ. ನಾಪ್ಸಮೂತ್ರಂ ಪುರೀಶಂ ವಾ ನಿಷ್ಠೀವಂ ಚ ನ ಸಮಾಚರೇತ್ ನಾದಿತಿಷ್ಠೇತ್ ಚಕ್ರಂ ಮೂತ್ರಂ ಕೇಶಭಸ್ಮ ಕಪಾಲಿಕಾಃ ತುಷಾಂಗಾರಾಸ್ಥಿ ಚೂರ್ಣಾನಿ ರಜೋ ವಸ್ತ್ರಾಣಿ ಕಾನಿಚಿತ್ ನಾದಿತಿಷ್ಠೇತ್ತಯಾ ಪ್ರಾಜ್ಞಃ ಪಥಿಪತ್ರಾಣಿ ವಾ ಭುವಿ. ಇನ್ನು ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ನೀರಿನಲ್ಲಿ ಮಲ, ಮೂತ್ರ, ವಾಂತಿ ಇವುಗಳನ್ನು ಮಾಡಬಾರದು ಅಂತ ಹೇಳ್ತಾರೆ. ಇದು ಮಾತ್ರ ಯಾಕಂತ ಹೇಳಿದ್ರೆ ನದಿ ಮುಂತಾದ ನೀರೇನಿದೆ ಪವಿತ್ರವಾಗಿರುವಂತಹದ್ದು, ಸಾವಿರಾರು ಜನ ಕುಡಿಲಿಕ್ಕೆ ಉಪಯೋಗ ಮಾಡುವ ನೀರು, ದೇವರ ಪೂಜೆಗೆ ಉಪಯೋಗ ಮಾಡುವ ನೀರದು. ಅಂತಹ ಪವಿತ್ರವಾದ ಜಲದಲ್ಲಿ ಎಷ್ಟೋ ಜನ ತಾವು ಮಲ ಮಾಡುವುದಲ್ಲ, ಮಲ ವಿಸರ್ಜನೆ ಮಾಡಿ ಅದರಲ್ಲೇ ತಾವು ತೊಳ್ಕೊಳ್ತಾರೆ ತಮ್ಮ ಅಂಗವನ್ನೆಲ್ಲ. ನಿಜವಾಗ್ಲೂ ಇದು ಬಹಳ ಕೆಟ್ಟದ್ದು. ಹಾಗೆ ಇದು ಬರೀ ಮಲಮೂತ್ರ ಮಾಡಬಾರ್ದು ಅಂದ್ರೆ ಅಷ್ಟೇ ಅಲ್ಲ, ಅಲ್ಲಿ ವಸ್ತ್ರವನ್ನು ಒಗೆಯುವಂತಹದ್ದು, ಸೋಪನ್ನ ಹಾಕುವಂತಹದ್ದು, ಅಂದ್ರೆ ಆ ನೀರನ್ನ ಹಾಳು ಮಾಡುವುದು, ತಮ್ಮ ಮನೆಯ ಗಲೀಜನ್ನೆಲ್ಲ ಅಲ್ಲಿಗೆ ಬಿಟ್ಟು ಬಿಡುವುದು, ಕಾರ್ಖಾನೆ ಗಲೀಜನ್ನ ನದಿಗೆ ಬಿಡುವಂತಹದ್ದು, ಇವೆಲ್ಲವೂ ಕೂಡ ದುರಾಚಾರವೇ, ದುರಾಚಾರದಲ್ಲೇ ಸೇರ್ತದೆ. ವಾಸ್ತವಿಕವಾಗಿ ಅದಕ್ಕೆ ನದಿ ಅಂತ ಹೇಳಿದ್ರೆ ದೇವತೆ, ದೇವತೆಯನ್ನ ನಾವು ಹಾಳು ಮಾಡ್ತಾ ಇದ್ದೇವೆ, ದೇವತೆಯನ್ನ ಹಾಳು ಮಾಡಿ ಶಾಪ ಕಟ್ಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ಯಾವತ್ತು ನೀರಿನಲ್ಲಿ ಮಲಮೂತ್ರವನ್ನ ಮಾಡಬೇಡ, ವಾಂತಿಯನ್ನ ಮಾಡಬೇಡ ಅಂತ ಹೇಳ್ತಾರೆ. ಹಾಗೆಯೇ ಹೇಳ್ತಾಳೆ ಮದಾಲಸ, ಯಾವತ್ತು ಕೂಡ ಈ ಮಲಮೂತ್ರದ ಮೇಲೆ, ಅಂದ್ರೆ ಯಾರೋ ಮಲ ಮಾಡಿ ಹೋಗಿದ್ದಾರೆ, ಮೂತ್ರ ಮಾಡಿ ಹೋಗಿದ್ದಾರೆ, ಅದರ ಹತ್ರವೂ ಕೂರಬಾರದು ಅಂತ ಹೇಳ್ತಾರೆ. ಹಾಗೆಯೇ ಈ ಹೊಟ್ಟಿನ ಮೇಲೆ, ಹಾಗೆ ಈ ಇದ್ದಿಲಿನ ಮೇಲೆ, ಮೂಳೆಯ ಮೇಲೆ, ಈ ಪುಡಿ ಇದ್ರೆ ಪುಡಿಯ ಮೇಲೆ, ಅಥವಾ ಈ ಹೊಯ್ಗೆಯ ಮೇಲೆ, ಮಣ್ಣಿನ ಮೇಲೆ, ವಸ್ತ್ರಗಳ ಮೇಲೆ ಕೂತ್ಕೊಳ್ಳಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಇವುಗಳ ಮೇಲೆಲ್ಲ ಕೂತ್ಕೊಳ್ಬಾರ್ದು ಅಂತ ಹೇಳ್ತಾಳೆ. ಹಾಗೆಯೇ ಎಲೆಯ ರಾಶಿ ಮೇಲೂ ಕೂತ್ಕೊಳ್ಬಾರದು ಅಂತ ಹೇಳ್ತಾಳೆ. ಬರೀ ನೆಲದ ಮೇಲೆ ಕೂತ್ಕೊಳ್ಬೇಡ ಅಂತ ಹೇಳ್ತಾಳೆ. ಏನಾದ್ರೂ ಹಾಕೊಂಡು ಕೂತ್ಕೊಳ್ಬೇಕೆ ಹೊರತು ಬರೀ ನೆಲದ ಮೇಲೆ ಕೂತ್ಕೊಳ್ಬೇಕು ಅಂದ್ರೆ ಸರಿಯಾದ ಸಮತಟ್ಟಾದ ಶುದ್ಧವಾದ ನೆಲದಲ್ಲಿ ಕೂತ್ಕೊಳ್ಬೇಕೆ ಹೊರತು ಯಾವುದೋ ರಾಶಿ ಹಾಕಿದಾರಲ್ಲೊಂದು ಹೊಯ್ಗೆ ರಾಶಿ ಹಾಕಿದ್ದಾರೆ ಅದರ ಮೇಲೆ ಹೋಗಿ ಕೂತ್ಕೊಳ್ಳೋದು, ಮಣ್ಣಿನ ರಾಶಿ ಹಾಕಿದ್ದಾರೆ ಅದರ ಮೇಲೆ ಹೋಗಿ ಕೂತ್ಕೊಳ್ಳೋದು, ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇಲ್ಲ ಸದಾಚಾರಗಳಲ್ಲ ಅಂತ ಹೇಳ್ತಾಳೆ ಮದಾಲಸ. ಹಾಗೆ ಹೇಳ್ತಾಳೆ, ಪಿತೃದೇವ ಮನುಷ್ಯಾಣಾಂ ಭೂತಾನಾಂಚ ತಥಾರ್ಚನಂ ಕೃತ್ವಾ ವಿಭವತಃ ಪಶ್ಚಾತ್ ಗೃಹಸ್ಥೋ ಭೋಕ್ತುಮರ್ಹತಿ. ಪ್ರತಿದಿನವೂ ಕೂಡ ಒಬ್ಬ ಗೃಹಸ್ಥನಾದವನು ಒಂದು ತುತ್ತು ಅನ್ನ ತಿನ್ನುವುದಕ್ಕಿಂತ ಮುಂಚೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ, ದೇವತೆಗಳಿಗೆ ತೃಪ್ತಿಯನ್ನು ಪಡಿಸಿ, ಪಿತೃದೇವತೆಗಳಿಗೆ ತೃಪ್ತಿಯನ್ನು ಪಡಿಸಿ, ಆಮೇಲೆ ಬಂಧು ಬಾಂಧವರಿಗೆ ಕೊಟ್ಟು ಆಮೇಲೆ ಸ್ವೀಕಾರ ಮಾಡಬೇಕು. ಹೊರತು ಬರೀ ಬೇಯಿಸುವುದು ತಿನ್ನುವುದು ಇಷ್ಟೇ ಯಾರು ಮಾಡ್ತಾನೆ ಅವನಷ್ಟು ದುರಾಚಾರಿ ಇನ್ಯಾರೂ ಇಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಬೈದಾಗೆ ಭುಂಜತೇತೆ ತ್ವಘಂ ಪಾಪಾಹ. ನಿಜವಾಗ್ಲೂ ಆ ರೀತಿ ಯಾರು ಏ ಪಚಂತಿ ಆತ್ಮ ಕಾರಣಾತ್, ಕೇವಲ ನನ್ನ ಹೊಟ್ಟೆ ತುಂಬಬೇಕು ಅಂತ ಯಾರು ಅನ್ನ ಬೇಯಿಸಿ ತಿಂತಾನೆ ಅವನು ತಿನ್ನುವುದು ಅನ್ನವನ್ನಲ್ಲ, ಪಾಪವನ್ನೇ. ಅಗಳೂ ಪಾಪವೇ ಅವನು ತಿನ್ನುವಂತಹದ್ದು ಅಂತ ಕೃಷ್ಣ ಬೈತಾನೆ ಭಗವದ್ಗೀತೆಯಲ್ಲಿ. ಅದಕ್ಕೋಸ್ಕರ ದೇವರಿಗೆ ಅರ್ಪಣೆಯನ್ನು ಮಾಡಿ, ದೇವತೆಗಳಿಗೆ ಪಿತೃಗಳಿಗೆ ಎಲ್ಲ ಕೊಟ್ಟು ನಂತರ ತಾನು ಆಹಾರವನ್ನು ಸ್ವೀಕಾರ ಮಾಡಬೇಕು, ಬಂಧು ಬಾಂಧವರಿಗೆಲ್ಲ ಅತಿಥಿಗಳಿಗೆಲ್ಲ ಕೊಟ್ಟು ಅಂತ ಹೇಳ್ತಾರೆ. ಹಾಗೆಯೇ
ಉದಂಗ್ಮುಖ ಪ್ರಾಂಗ್ಮುಖೋ ವಾ ಸ್ವಾಚಾಂತೋ ಭಾಗ್ಯದ ಶುಚಿ ಭುಂಜೀತಾನ್ನ ತಚ್ಚಿಚ್ಚೋ ಹಂತರ್ಜಾನ ಸದಾ ನರಹ. ಊಟ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅದನ್ನು ಹೇಳ್ತಾಳೆ ಮದಾಲಸ. ಊಟ ಮಾಡಬೇಕಾದ್ರೆ ಯಾವತ್ತು ಅನ್ನದಲ್ಲೇ ಮನಸ್ಸಿಟ್ಟು ಮಾಡಬೇಕು ಅಂತ ಹೇಳ್ತಾಳೆ. ತಚ್ಚಿತ್ತ, ಏನೇನೇನು ಬೇಡಾದ ಹರಟೆಗಳನ್ನೆಲ್ಲ ಕೊಚ್ಚುತ್ತಾ ಊಟ ಮಾಡಬಾರ್ದು ಅಂತ ಹೇಳ್ತಾಳೆ. ನಾವು ಊಟ ಮಾಡ್ತಾ ಇರ್ಬೇಕಾದ್ರೆ ಏನು ಊಟ ಮಾಡ್ತಾ ಇದ್ದೇನೆ ಗೊತ್ತಿರಬೇಕು. ಆ ಅನ್ನದಲ್ಲಿ ನಾವು ನಮ್ಮ ಮನಸ್ಸನ್ನು ಇಡಬೇಕು. ಕೆಲವು ಸಲ ಏನಾಗುತ್ತೆ ಅಂದ್ರೆ ಪಕ್ಕದಲ್ಲಿ ಕೂತವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಕಡೆಗೆ ಏನ್ ಬಂದಿತ್ತು ಅಂತಾನೆ ಗೊತ್ತಾಗಲ್ಲ. ಅಯ್ಯೋ ಅದು ಮಾಡಿದ್ರ ಇದು ಮಾಡಿದ್ರೆ ಗೊತ್ತೇ ಆಗಲಿಲ್ಲ ನೋಡಿ, ನಿಮ್ಮ ಹತ್ರ ಮಾತಾಡ್ಕೊಳ್ತಾ ಏನ್ ಬಂತು ಏನ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ. ತಿಂದದ್ದಷ್ಟೇ ಗೊತ್ತು. ಇದು ಊಟ ಮಾಡಿದ್ದಲ್ಲ, ಇದು ದುರಾಚಾರ. ಅದಕ್ಕೋಸ್ಕರ ನಾವು ಭೋಜನವನ್ನ ಮಾಡಬೇಕಾದ್ರೆ ಏನು ಪದಾರ್ಥವನ್ನ ತಿಂತಾ ಇದ್ದೇನೆ ಆ ಅನ್ನದ ಬಗ್ಗೆ ತನಗೆ ಚಿತ್ತ ಇರಬೇಕು. ವಿಶೇಷವಾಗಿ ಅನ್ನವನ್ನ ಕೊಡ್ತಾ ಇರುವ ಭಗವಂತನ ಚಿತ್ತ ಇರಬೇಕು. ಅಷ್ಟಲ್ಲದೆ ಇನ್ನು ಹೇಳ್ತಾಳೆ, ಈ ಮೊಳಕಾಲೇನಿದೆ ಮೊಣಕಾಲನ್ನ ಯಾವತ್ತೂ ಹೊರಗೆ ಹಾಕಿ ಊಟ ಮಾಡಬಾರದು, ಅದನ್ನ ಒಳಗೆ ಹಾಕಬೇಕು ಅಂತ ಹೇಳ್ತಾಳೆ. ಭುಂಜೀತಾನ್ನಂಚ ತಚ್ಚಿತ್ತ ಅಂತರ್ಜಾನು, ಒಳಗೆ ಈ ಮೊಣಕಾಲನ್ನ ಹಾಕಿ ತಾನು ಊಟವನ್ನ ಮಾಡಬೇಕು. ಹಾಗೆಯೇ ಇನ್ನೊಂದು ಹೇಳ್ತಾಳೆ, ಉಪಘಾತಮೃತೆ ದೋಷಂ ನಾನ್ನಸ್ಯೋ ದೀರಗೆ ಬುಧ ಅಂತ. ಅನ್ನದ ಬಗ್ಗೆ ಯಾವತ್ತೂ ಟೀಕೆ ಮಾಡಬಾರ್ದು. ಊಟ ಮಾಡಬೇಕಾದ್ರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹಾಗೆ ಹೇಳಬಾರ್ದು. ಹೇಳಬಹುದು ಯಾವಾಗ ಅಂದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ. ಅಂಥ ಸಂದರ್ಭದಲ್ಲಿ ಮಾತ್ರ. ಉದಾಹರಣೆಗೆ ಇವಾಗ ಅನ್ನಕ್ಕೆ ಕೂದಲು ಬಿದ್ದಿದೆ, ಅಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಕೂದಲು ಬಿದ್ದಿದೆ ಯಾಕಂತ ಹೇಳಿದ್ರೆ ಆ ಅನ್ನ ಉಪಯೋಗ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ ಅದು. ಅವಾಗ ತಾನು ಹೇಳಬಹುದೇ ಹೊರತು, ಅಂದ್ರೆ ಏನಾದ್ರೂ ಹೇಳುವ ಸಂಭವ ಇದ್ರೆ ಮಾತ್ರ ಅದನ್ನ ಹೇಳ್ಬೇಕೆ ಹೊರತು ಸುಮ್ನೆ ಕಾಮೆಂಟ್ ಮಾಡ್ಕೊಂಡು ಕೂರಬಾರದು ಅನ್ನವನ್ನ ಅಂತ ಹೇಳ್ತಾರೆ. ಅನ್ನನ್ನ ನಿಂದ್ಯಾತ ತದ್ ವ್ರತಂ, ವೇದ ಹೇಳ್ತಾ ಇದೆ. ಅನ್ನವನ್ನ ನಿಂದನೆ ಮಾಡಬಾರದು, ಅದು ವ್ರತ ಅದು. ಹಾಗೆಯೇ ಒಂದೊಮ್ಮೆ ಯಾರಾದ್ರೂ ಕೇಳಿದ್ರೆ ಮಾತ್ರ ಸ್ವಾಮಿ ಹೇಗಾಗಿದೆ, ಯಾಕಂದ್ರೆ ಇಡೀ ಪಂಕ್ತಿಗೆ ಬಳಸ್ಬೇಕು. ಅದಕ್ಕೆ ಮೊದಲು ಕೂತವ್ರ ಹತ್ರ ಉಪ್ಪೆಲ್ಲ ಸರಿ ಇದೆಯಾ ಅವಾಗ ಹೇಳಿ, ಹೌದು, ಅವರಿಗೆ ಮಾತ್ರ ಕೇಳುವಾಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಉಪ್ಪು ಹಾಕಿ ಹಾಗೆ. ಯಾಕಂದ್ರೆ ಉಳಿದವರಿಗೆ ರುಚಿ ರುಚಿಯಾಗಿ ಸಿಗ್ತದಲ್ವಾ. ಆ ರೀತಿ ಹೇಳಬೇಕೇ ಹೊರತು ಊಟಕ್ಕೆ ಕೂತ್ ಕೂಡ್ಲೆ ಸಾರು ಸರಿ ಇಲ್ಲ ಅದು ಸರಿ ಇಲ್ಲ ಅಂದ್ರೆ ಕೆಲವರಿಗೆ ಅದೊಂದು ಅಭ್ಯಾಸ. ಊಟ ಮಾಡಬೇಕಾದ್ರೆ ಪ್ರತಿಯೊಂದನ್ನು ತಾನು ಆಕ್ಷೇಪ ಮಾಡ್ತಾ ಇದು ಯಾಕಂತ ಹೇಳಿದ್ರೆ ನೀನು ಆ ಆಹಾರದ ಬಗ್ಗೆ ಒಳ್ಳೆ ಭಾವನೆ ಹೊಂದಿಲ್ಲ ಅಂದ್ರೆ ಅದು ನಿನ್ನ ದೇಹಕ್ಕೆ ಹೋಗಿ ನಿನ್ನ ಮೇಲೆ ಒಳ್ಳೆ ಪರಿಣಾಮವನ್ನು ಉಂಟು ಮಾಡೋಲ್ಲ. ಅದು ತಿನ್ನಬೇಕಾದ್ರೆ ಆ ಆಹಾರದ ಬಗ್ಗೆ ಎಷ್ಟು ಒಳ್ಳೆ ಭಾವನೆ ಇದೆಯೋ ಅಷ್ಟು ನಿನ್ನ ದೇಹದ ಮೇಲೆ ಮನಸ್ಸಿನ ಮೇಲೆ ಆ ಆಹಾರ ಸತ್ಪರಿಣಾಮವನ್ನು ಉಂಟು ಮಾಡ್ತದೆ. ಆ ಕಾರಣದಿಂದಾಗಿ ಯಾವತ್ತು ಅನ್ನವನ್ನ ನೀನು ಸ್ವೀಕಾರ ಮಾಡಬೇಕಾದ್ರೆ, ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಟೀಕೆ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ. ಇದೊಂದು ಸದಾಚಾರ ಅಂತ ಹೇಳ್ತಾಳೆ. ಹಾಗೆಯೇ ಪ್ರತ್ಯಕ್ಷಂ ಲವಣಂ ವರ್ಜ್ಯಂ, ಉಪ್ಪೇನಿದೆ ಉಪ್ಪನ್ನ ಬರಿಗೈಯಲ್ಲಿ ಹಾಕಬಾರ್ದು. ಒಂದು ಏನಾದ್ರೂ ಚಮಚ ಸ್ಪೂನ್ ಅದರಲ್ಲೇ ಹಾಕಬೇಕು, ಬರಿಗೈಯಲ್ಲಿ ಹಾಕಬಾರ್ದು. ಬರಿಗೈಯಲ್ಲಿ ಹಾಕಿದ ಉಪ್ಪನ್ನು ಉಪಯೋಗವೂ ಮಾಡಬಾರ್ದು ಅಂತ ಹೇಳ್ತಾಳೆ. ಆ ರೀತಿ ಉಪಯೋಗವೂ ಮಾಡಬಾರ್ದು ಅಂತ. ಅದೇ ರೀತಿ ಅನ್ನ ಬಿಸಿ 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 ಅನ್ನ ತಂದು ಹಾಕಬಾರ್ದು ಅಂತ ಹೇಳ್ತಾಳೆ. ಅನ್ನ ಮತ್ಯುಷ್ಣಮೇವಚ ಅಂತ, ಬಿಸಿ ಇರಬೇಕನ್ನ. ಹಾಗಂತ ಬಿಸಿ ಬಿಸಿ ಒಲೆಯಿಂದ ಕೆಳಗೆ ಇಟ್ಟು ಕೂಡಲೇ ತಂದು ಹಾಕೋದಲ್ಲ, ಕೈ ಸುಟ್ಟೋಗ್ತದೆ ಅಷ್ಟೇ. ಬಿಸಿ ಇರಬೇಕು, ಅತಿ ಬಿಸಿ ಇರಬಾರದು. ಆ ರೀತಿ ಅನ್ನವನ್ನ ಬಳಸಬೇಕು ಅಂತ ಹೇಳ್ತಾಳೆ. ಅದೇ ರೀತಿ ನಗಚ್ಚೇನ್ನೇವ ತಿಷ್ಠನ್ವಿ ವಿನ್ಮೂತ್ರೋತ್ಸರ್ಜನಮಾಚರತ್ ಅಂತ ಹೇಳ್ತಾರೆ. ಇನ್ನು ನಡೀತಾ ಅಥವಾ ನಿಂತುಕೊಂಡು ಮಲಮೂತ್ರವನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ನಿಂತು ಓಡಿಕೊಂಡು ಮಲಮೂತ್ರವನ್ನ ಮಾಡಬಾರ್ದು ಅಂತ ಹೇಳ್ತಾಳೆ. ಕುರ್ವೀತನೇವ ಚೇಚಾಚಾ ಚಾಚಾಮೇನ್ ನ ಕಿಂಚಿದಪಿ ಭಕ್ಷಯೇತ್ ಅಂತ ಹೇಳ್ತಾಳೆ. ಹಾಗೆಯೇ ನಿಂತುಕೊಂಡು ಏನನ್ನು ತಿನ್ನಬಾರದು, ನಿಂತುಕೊಂಡು ಏನನ್ನು ಕುಡಿಬಾರದು, ನಿಂತುಕೊಂಡು ಆಚಮನವನ್ನ ಮಾಡಬಾರದು. ಇವೆಲ್ಲ ಸದಾಚಾರಗಳು ಅಂತ ಹೇಳ್ತಾಳೆ. ವಾಸ್ತವಿಕವಾಗಿ ಇದೆಲ್ಲ ಏನು ನಮಗೆ ಕಾಣಿಸ್ತದೆ, ಯಾಕಂದ್ರೆ ಸೈಂಟಿಫಿಕ್ ಆಗಿ ಏನ್ ರೀಸನ್ ಅಲ್ಲ. ನಿಂತುಕೊಂಡು ತಿಂದ್ರೆ ಏನಾಯ್ತಪ್ಪ, ಖುಷಿಯಾಗಿ 4 ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಒಟ್ಟಿಗೆ ನಾವು ನಿಂತುಕೊಂಡು ತಿಂತೇವಪ್ಪ, ಅದರಲ್ಲೇನು ಅಂತ ನಮಗೆ ಕಾಣಬಹುದು. ನೋಡಿ, ವಾಸ್ತವಿಕವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಏನು ಹಾನಿ ಆಗುತ್ತದೋ ಇಲ್ವೋ ಅನ್ನುವುದು ನಮಗೆ ಗೊತ್ತಾಗುದಿಲ್ಲ, ಆದ್ರೆ ಮಾನಸಿಕವಾಗಿ ಪರಿಣಾಮ ಅಂತೂ ಉಂಟಾಗಿ ಆಗ್ತದೆ. ಇಲ್ಲಿ ಏನು ಸದಾಚಾರ ಅಂತಿದೆ ಅದು ವಿಶೇಷವಾಗಿ ದೈಹಿಕ ಆರೋಗ್ಯಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಹೇಳುವಂತದ್ದೆಲ್ಲವೂ ಕೂಡ ಮಾನಸಿಕ ಸ್ಥೈರ್ಯಕ್ಕೋಸ್ಕರ, ಮಾನಸಿಕ ದಾರ್ಢ್ಯ, ಅದಕ್ಕೆ ಏಕಾಗ್ರತೆಗೋಸ್ಕರ. ಅಂದ್ರೆ ಇಡೀ ನಮ್ಮ ಶಾಸ್ತ್ರ ಹೆಚ್ಚು ಪ್ರಾಶಸ್ತ್ಯ ಕೊಡುವುದೇ ಮನಸ್ಸಿನ ಒಂದು ಇದಕ್ಕೂ ಏಕಾಗ್ರತೆಗೆ, ಧ್ಯಾನಕ್ಕೋಸ್ಕರ. ಅದಕ್ಕೆ ಸಂಬಂಧಪಟ್ಟಾಗೆ ಸದಾಚಾರವನ್ನು